Good morning, students. Myself, Dr.K.R. Assistant Professor, Government College for Women, Kolar. So today we are going to discuss the topic related to measures of dispersion. So under that I am going to teach you how you are going to calculate the range. So now we'll be learning what is the meaning of dispersion. So dispersion is nothing but it is the measurement that you're going to use mainly to know the variation of the item. So it is also called as average of the second order. ಅಂದರೆ ಡಿಸ್ಪರ್ಷನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವೇರಿಯೇಷನ್ ಒಂದಕ್ಕೊಂದು ಎಷ್ಟು ವ್ಯತ್ಯಾಸ ಇರುತ್ತೆ ಐಟಮಲ್ಲಿ ಅಂತ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀರಾ. ಸೊ ಡಿಸ್ಪರ್ಷನ್ ವೆನ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಮೀನ್ಸ್ ಓನ್ಲಿ ಆಫ್ಟರ್ ಕ್ಯಾಲ್ಕುಲೇಟಿಂಗ್ measures of central tendency. That is, you can calculate either by mode, median or mean. So there are some of the methods of studying variation. So which are those methods we'll be learning? First one, you will be having the range. Second one, the interquartile range and the quartile deviation. Third one, you have the mean deviation. Fourth one, you have the standard deviation. So now we'll be learning the first one among that is the range. Range is nothing but it is the difference between the largest value and the smallest value in the arranged group is called range. The range ಅಂದ್ರೆ ಏನಂದ್ರೆ ಕೊಟ್ಟಿರೋ ಡೇಟಾ ಅಲ್ಲಿ ದೊಡ್ಡದು ವ್ಯಾಲ್ಯೂ ಇಂದ ಚಿಕ್ಕದು ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಬರುತ್ತೋ ಅದನ್ನು ರೇಂಜ್ ಅಂತ ಕರಿತೀರಾ. ಸೊ ರೇಂಜನ್ನು ಕಂಡುಹಿಡಿಬೇಕಂದ್ರೆ ನಿಮಗೆ ಫಾರ್ಮುಲಾ ಇದೆ. ದಟ್ ಈಸ್ ಯು ವಿಲ್ ಬಿ ಹ್ಯಾವಿಂಗ್ ಎಲ್ ಮೈನಸ್ ಎಸ್. ಸೊ ಎಲ್ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ, ಎಸ್ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಹಂಗಾರೆ ಕೋಫಿಷಿಯಂಟ್ ಆಫ್ ರೇಂಜ್ ಕಂಡುಹಿಡಿಯೋದು. ಕೋಫಿಷಿಯಂಟ್ ಅಂದರೆ ವೇರಿಯೇಷನ್ ಡಿಫ್ರೆನ್ಸ್. ದಟ್ ಈಸ್ ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್ ಫಾರ್ಮುಲಾ. ಸೊ ಫಾರ್ಮುಲಾ ಇಟ್ಕೊಂಡು ಒಂದು ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ ಈ ಥರ ಇದೆ. ಫೈಂಡ್ ದ ರೇಂಜ್ ಆ್ಯಂಡ್ ಇಟ್ಸ್ ಕೋಫಿಷಿಯಂಟ್ ಫ್ರಮ್ ದಿ ಫಾಲೋಯಿಂಗ್ ಡೇಟಾ. ಇಲ್ಲಿ ಕೊಟ್ಟಿರೋದು ಇಂಡಿವಿಜುವಲ್ ಸೀರೀಸು. ಸೊ ಕೊಟ್ಟಿರೋದು ₹200, ₹250, ₹222, ₹275, ₹280, ₹230. ಸೊ ಕೊಟ್ಟಿರೋದ್ರಲ್ಲಿ ರೇಂಜ್ ಕಂಡುಹಿಡಿ ಅಂತ ಹೇಳಿದ್ದಾನೆ. ಇಂಡಿವಿಜುವಲ್ ಡೇಟಾ ಇದರಲ್ಲಿ ರೇಂಜ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಎಲ್ ಮೈನಸ್ ಎಸ್. ಎಲ್ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ, ಎಸ್ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಕೊಟ್ಟಿರೋದ್ರಲ್ಲಿ ಎಲ್ಲದಕ್ಕೆ ಬೈ ಅಬ್ಸರ್ವೇಷನ್ ಮೆಥಡ್ ನೋಡಿ, ಚಿಕ್ಕದು ಬಂದ್ಬಿಟ್ಟು ₹200, ಹಾಗಾಗಿ ಇದು ಸ್ಮಾಲೆಸ್ಟ್ ವ್ಯಾಲ್ಯೂ. ಎಲ್ಲದಕ್ಕಿಂತ ದೊಡ್ಡ ವ್ಯಾಲ್ಯೂ 280, ಹಾಗಾಗಿ ಇದು ಲಾರ್ಜೆಸ್ಟ್ ವ್ಯಾಲ್ಯೂ. ಸೊ ಎಲ್ 280, ಎಸ್ ಬಂದ್ಬಿಟ್ಟು 200. ಹಂಗಾರೆ ರೇಂಜ್ ಇಸ್ ಈಕ್ವಲ್ ಟು 280 ಮೈನಸ್ 200. ಡಿಫ್ರೆನ್ಸ್ ನಿಮಗೆ 80 ಬರುತ್ತೆ. ಇದಕ್ಕೆ ಕೋಫಿಷಿಯಂಟ್ ಕಂಡುಹಿಡಿಯೋಣ. ಯಾಕಂದರೆ ಪ್ರಾಬ್ಲಮಲ್ಲಿ ಕೇಳಿದ್ದಾನೆ ರೇಂಜ್ ಆದಮೇಲೆ ಕೋಫಿಷಿಯಂಟ್. ಸೊ ಕೋಫಿಷಿಯಂಟ್ ಆಫ್ ರೇಂಜ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್. ಕೋಫಿಷಿಯಂಟ್ ಆಫ್ ರೇಂಜ್ ಇಸ್ ಈಕ್ವಲ್ ಟು 280 ಮೈನಸ್ 200 ಡಿವೈಡೆಡ್ ಬೈ 280 ಪ್ಲಸ್ 200. ಗರೆ ನಿಮಗೆ ಎಷ್ಟು ಬರುತ್ತಂದರೆ 280 ಮೈನಸ್ 200 ಅಂದರೆ 80 ಡಿವೈಡೆಡ್ ಬೈ 280 ಪ್ಲಸ್ 200 ಆ್ಯಡ್ ಮಾಡಿದ್ರೆ 480 ಬರುತ್ತೆ. ಅಲ್ಲಿಗೆ ಕೋಫಿಷಿಯಂಟ್ ಆಫ್ ರೇಂಜ್ ನಿಮಗೆ 0.166 ಬರುತ್ತೆ. So next problem related to your individual series only. So individual series ಅಲ್ಲಿ ಇಲ್ಲಿ ಕೇಳಿರೋದು compute the range and the coefficient of range of the series and state which series is more dispersed and which series is more uniform. ಸೇಮ್ ಅಲ್ಲಿ ಒಂದು ಮಾಡಿದ್ರೆ ಇಲ್ಲಿ 3 ಸೀರೀಸ್ ಕೊಟ್ಟಿದ್ದಾನೆ, ಎ ಬಿ ಸಿ ಅಂತ. ಇದರ ವೇರಿಯಬಲ್, ಏದು ವೇರಿಯಬಲ್, ಇದು ಬಿ ವೇರಿಯಬಲ್, ಇದು ಸಿ ವೇರಿಯಬಲ್. ಸೊ ಮೂರಕ್ಕೂ ಇವಾಗ ರೇಂಜ್ ಕಂಡುಹಿಡಿಯೋಣ. ರೇಂಜ್ ಅಂದರೆ ನಮಗೆ ಗೊತ್ತು ಎಲ್ ಮೈನಸ್ ಎಸ್. ಇದಕ್ಕೆ ಕೋಫಿಷಿಯಂಟು ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್. ಫಸ್ಟ್ ಒನ್ನು ಸೀರೀಸ್ ಎ. ಸೀರೀಸ್ ಎದು ಕಂಡುಹಿಡಿಯೋಣ. ಸೊ ಸೀರೀಸ್ ಏಸಲ್ಲಿ ನೋಡ್ಕೊಳ್ಳಿ ಯಾವುದು ಚಿಕ್ಕದು ಯಾವುದು ದೊಡ್ಡದು. ಚಿಕ್ಕದು ಬಂದುಬಿಟ್ಟು 4, ದೊಡ್ಡ ವ್ಯಾಲ್ಯೂ ಬಂದುಬಿಟ್ಟು 12. ಹಂಗಾರೆ ಸೀರೀಸ್ ಏಸ್ಗೆ ರೇಂಜು 12 ಮೈನಸ್ 4 8 ಬರುತ್ತೆ. ಇದಕ್ಕೆ ಕೋಫಿಷಿಯಂಟು ಬಂದುಬಿಟ್ಟು 12 ಮೈನಸ್ 4 ಡಿವೈಡೆಡ್ ಬೈ 12 ಪ್ಲಸ್ 4. ಅಲ್ಲಿಗೆ 12 ಮೈನಸ್ 4 8, 12 ಪ್ಲಸ್ 4 16. ಡಿವೈಡ್ ಮಾಡಿದ್ರೆ 0.5 ಬರುತ್ತೆ. ಸೆಕೆಂಡ್ ಒನ್ನು ಸೀರೀಸ್ ಬಿ. ಸೀರೀಸ್ ಬಿ ಕೊಟ್ಟಿದ್ದಾನೆ. ಇಲ್ಲೂ ಅಷ್ಟೇ ಸ್ಮಾಲೆಸ್ಟ್ ಬಂದುಬಿಟ್ಟು 4 ಎಸ್ಸು, ಎಲ್ ಬಂದುಬಿಟ್ಟು ಗ್ರೇಟರ್ ಬಂದುಬಿಟ್ಟು 13. ಅಲ್ಲಿಗೆ 13 ಮೈನಸ್ 4 9 ಬರುತ್ತೆ. ಕೋಫಿಷಿಯಂಟ್ ಆಫ್ ರೇಂಜ್ 13 ಮೈನಸ್ 4 ಡಿವೈಡೆಡ್ ಬೈ 13 ಪ್ಲಸ್ 4. ಸೊ ಅಲ್ಲಿಗೆ 9 ಡಿವೈಡೆಡ್ ಬೈ 17 ಬರುತ್ತೆ. ಡಿವೈಡ್ ಮಾಡಿದ್ರೆ 0.52 ಬರುತ್ತೆ. ನೆಕ್ಸ್ಟು ಸೀರೀಸ್ ಸಿ. ಸೀರೀಸ್ ಸಿ ಅದರಲ್ಲಿ ಲೀಸ್ಟು ಬಂದುಬಿಟ್ಟು 1 ಇರುತ್ತೆ, ಅಂದರೆ ಚಿಕ್ಕದು 1, ದೊಡ್ಡದು 18.
ಅಲ್ಲಿಗೆ 18 ಮೈನಸ್ 1 17 ಬರುತ್ತೆ. ಕೋಫಿಷಿಯಂಟ್ ಆಫ್ ರೇಂಜ್ ಬಂದುಬಿಟ್ಟು 18 ಮೈನಸ್ 1 ಡಿವೈಡೆಡ್ ಬೈ 18 ಪ್ಲಸ್ 1. ಸೊ ಮೈನಸ್ ಮಾಡಿದ್ರೆ 17 ಬರುತ್ತೆ, ಆ್ಯಡ್ ಮಾಡಿದ್ರೆ 19 ಬರುತ್ತೆ. ಡಿಫ್ರೆನ್ಸ್ ಬಂದುಬಿಟ್ಟು 0.89. ಸೊ 3 ಕ್ಯಾಲ್ಕುಲೇಟ್ ಮಾಡಾಗಿರುತ್ತೆ. ಫಸ್ಟ್ ಒನ್ ಅವ್ನು ಕೇಳಿರೋದು ದಟ್ ಈಸ್ ಯಾವ ಸೀರೀಸು ಡಿಸ್ಪರ್ಸ್ಡ್ ಆಗಿದೆ. ಡಿಸ್ಪರ್ಸ್ಡ್ ಅಂದರೆ ರೇಂಜಲ್ಲಿ ಯಾವುದು ಜಾಸ್ತಿ ಡಿಫ್ರೆನ್ಸ್ ಆಗಿದೆ, ಯಾವುದು ಜಾಸ್ತಿ ವ್ಯತ್ಯಾಸ ಬರುತ್ತೆ ನೋಡಿ. 17 ಅಂದರೆ ಸೀರೀಸ್ ಸಿ ಬಂದುಬಿಟ್ಟು ಜಾಸ್ತಿ ಡಿಫರೆನ್ಸ್ ಇದೆ, ಹಾಗಾಗಿ ಸೀರೀಸ್ ಸಿ ಇಸ್ ಮೋಸ್ಟ್ ಡಿಸ್ಪರ್ಸ್ಡ್. ಆಮೇಲೆ ತಿರುಗಿ ಇನ್ನೊಂದು ಕೇಳಿದ್ದಾನೆ, ವಿಚ್ ಸೀರೀಸ್ ಇಸ್ ಮೋರ್ ಯೂನಿಫಾರ್ಮ್. ಯೂನಿಫಾರ್ಮ್ ಅಂದರೆ ಈ ಕೋಫಿಷಿಯಂಟ್ ಆಫ್ ರೇಂಜಲ್ಲಿ ಯಾವುದು ಸಣ್ಣದಾಗಿರುತ್ತೆ ಅಂದರೆ ಕಡಿಮೆ ಇರುತ್ತೋ ಅದನ್ನು ಯೂನಿಫಾರ್ಮ್. ಸೊ ಕೋಫಿಷಿಯಂಟ್ ಆಫ್ ರೇಂಜ್ ಚಿಕ್ಕದು ಬಂದುಬಿಟ್ಟು 0.5, ಹಂಗಾರೆ ಯಾವುದು ಸೀರೀಸ್ ಎ. ಹಾಗಾಗಿ ಸೀರೀಸ್ ಎ ಇಸ್ ಮೋರ್ ಯೂನಿಫಾರ್ಮ್. ಅಂದರೆ ಲೆಸ್ಸರ್ ದ ಕೋಫಿಷಿಯಂಟ್ ಮೆಜರ್, ಮೋರ್ ಇಸ್ ದ ಯೂನಿಫಾರ್ಮಿಟಿ. ಸೊ ಕೋಫಿಷಿಯಂಟ್ ಆಫ್ ಯಾವುದು ಕಡಿಮೆ ಇರುತ್ತೋ ಅದು ಯೂನಿಫಾರ್ಮಿಟಿ ಇರುತ್ತೆ, ಯಾವುದು ಜಾಸ್ತಿ ಇರುತ್ತೋ ಅದು ಲೆಸ್ ಯೂನಿಫಾರ್ಮಿಟಿ ಇದೆ. ಸೊ ಥ್ಯಾಂಕ್ ಯು. ನೋ ಸೊ ಬೈ ದಿಸ್ ಐ ಆಮ್ ಗೋಯಿಂಗ್ ಟು wind up your individual series range.